ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡೋಣ. ನಾನು ಬಂದಿರೋದು ಸ್ಕಂದ ವೆಲ್ನೆಸ್ ಅಂತ, ಇದು ಜಯನಗರಲ್ಲಿರೋದು. ಸೊ ಇವರು ನನಗೆ ಹೈಡ್ರಾ ಫೇಶಿಯಲ್ ಮಾಡ್ತಾ ಇದ್ದಾರೆ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಗೈಸ್, ನನ್ನ ಹೈಡ್ರಾ ಫೇಶಿಯಲ್ ಮುಗ್ದಿದೆ. ಸೊ ಐ ಆಮ್ ಫೀಲಿಂಗ್ ಫ್ರೆಶ್, ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಗ್ಲೋ ಬಂದಿದೆ ಆ್ಯಕ್ಚುಲಿ. ಸೊ ದಿಸ್ ಇಸ್ ಮೈ ಆಫ್ಟರ್ ಹೈಡ್ರಾ ಫೇಶಿಯಲ್ ಲುಕ್. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ ಬಂದಿರೋ ಸಂಕಷ್ಟ ಚತುರ್ಥಿ. ಸೊ ಪವರ್ಫುಲ್ ಅಂತ ಹೇಳ್ತಾರೆ. ನಾನು ಮತ್ತು ನಮ್ಮ ಅತ್ತೆ ಫಾಸ್ಟಿಂಗ್ ಇದ್ದೀವಿ. ಸೊ ಫಾಸ್ಟಿಂಗ್ ಬಿಡಬೇಕಂದ್ರೆ ಪೂಜೆ ಮಾಡಿ ಚಂದ್ರನ ನೋಡಿ ಆಮೇಲೆ ನಾವು ಫಾಸ್ಟಿಂಗ್ ಬಿಡಬೇಕು. ಅದು ಫಲಹಾರ ತಿನ್ನಬೇಕು, ಲೈಕ್ ಅನ್ನ ಸಾರು ಆ ಥರ ಎಲ್ಲ ಏನು ತಿನ್ನಂಗಿಲ್ಲ. ಸೊ ಪೂಜೆ ಮಾಡಿ ಆ ಟೆಂಪಲ್ಗೆ ಹೋಗಿ ಚಂದ್ರನ ನೋಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಆಮೇಲೆ ಹೈಡ್ರಾ ಫೇಶಿಯಲ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ಸೊ ಬನ್ನಿ ಹೋಗೋಣ. ಗೈಸ್, ಗಣೇಶನಿಗೆ ಫೇವ್ರೇಟ್ ಆಗಿರೋ ಹೂವು ಮತ್ತು ಗರ್ಕೆ ಹುಲ್ಲು ಇಲ್ಲಿದೆ. ಸೊ ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಪೂಜೆ ಎಲ್ಲ ಆಯಿತು. ಗಣೇಶನಿಗೆ 21 ಗರ್ಕೆ, ಗಣಗ್ಲು ಹೂವು, ಎಕ್ಕದ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಇಲ್ಲಿ ನೋಡ್ಬೋದು ದೇವರಿಂದ ಹೂವು ಬಿದ್ದಿದೆ. ನನಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ರಸಾಯನ ಮತ್ತು ಸಜ್ಜಿಗೆ ಮಾಡಿದ್ವಿ. ಸೊ ದೇವಸ್ಥಾನಕ್ಕೆ ಹೂವು ಮತ್ತು ಗರ್ಕೆ ಹುಲ್ಲು ಪೂಜೆ ಎಲ್ಲ ಆಯಿತು. ಈಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಅತ್ತೆ. ಹಲೋ, ವೆಲ್ಕಮ್ ಬ್ಯಾಕ್. ನಾನು ಟೆಂಪಲ್ಗೆ ಹೋಗಿ ವಾಪಸ್ಸು ಮನೆಗೆ ಬಂದು ಫ್ರೂಟ್ ಸಲಾಡ್ ಎಲ್ಲ ಮಾಡಿ ಮತ್ತು ದೇವ್ರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ಅದಾದಮೇಲೆ ಟೆರೆಸ್ಗೆ ಹೋಗಿ ಚಂದ್ರನ ಹುಡುಕ್ತಾ ಇದ್ವಿ ನಾನು ಮತ್ತು ನಮ್ಮ ಮದರ್ ಇನ್ ಲವ್. ಬಟ್ ನಮಗೆ ಚಂದ್ರ ಸಿಕ್ಕಲೇ ಇಲ್ಲ. ನಮ್ಮ ಟೆರೆಸ್ ಇರೋದು 7th or 6th ಫ್ಲೋರ್. 2 ಸಲ ಹೋಗಿದ್ವಿ, ಬಟ್ ನಮಗೆ ಚಂದ್ರ ಕಾಣಿಸಿಲ್ಲ. ಅದೇನು ನೆಗೆಟಿವ್ ಅಂತ ಅಂದ್ಕೊಳ್ಳೋದೇನು ಬೇಕಾಗಿಲ್ಲ, ಬಿಕಾಸ್ ಮೋಡ ಇತ್ತು. ಸೊ ಅದಕ್ಕೋಸ್ಕರ ಚಂದ್ರ ಬರಲಿಲ್ಲ. ಬಟ್ ಆದ್ರೂ ನಾವು ನಮ್ಮ ಮನೇಲಿ ಒಂದು ಶಿವ ವಿಗ್ರಹ ಇದೆ, ಅದರಲ್ಲಿ ಚಂದ್ರನ ನೋಡಿದ್ವಿ. ಆಮೇಲೆ ಫೋನಲ್ಲಿ ನೋಡಿದ್ವಿ. ಇಷ್ಟು ಸಾಕು ಅನಿಸುತ್ತೆ. ಮನಸ್ಸಲ್ಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಪೂಜೆ ಮಾಡಿದ್ರೆ ಆಬ್ವಿಯಸ್ಲಿ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ನಾನು ಬರೋ ಅಷ್ಟರಲ್ಲಿ ಬಟ್ಲಲ್ಲಿ ಏನು ಹೂವು ಇಟ್ಟಿದ್ದೆ ಅದು ದೇವರಿಂದ ಬಿದ್ದಿತ್ತು. ಅದು ಬೀಳುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದೇ ರೀತಿ ನನಗೆ 2-3-4 ಟೈಮ್ಸ್ ಇದೇ ಥರ ಆಗಿದೆ. ರಾಯರ ಪೂಜೆ ಮಾಡಿದಾಗಲೂ ರಾಯರಿಂದ ಹೂವು ಬಿದ್ದಿದೆ. ಆಮೇಲೆ ಲಕ್ಷ್ಮಿ ವ್ರತ ಮಾಡಿದ್ದಾಗಲೂ ನನಗೆ ಹೂವು ಬಿದ್ದಿದೆ. ಐ ಆಮ್ ಸೋ ಓವರ್ವೆಲ್ಮ್ಡ್. ನಂಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ದೇವ್ರಿಗೆ ಎಲ್ಲೋ ನಾನು ಮಾಡಿರೋ ಪೂಜೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ, ದೇವ್ರಿಗೆ ನಾನು ಇಷ್ಟ ಅಂತ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡೆ. ಸ್ಕಂದ ವೆಲ್ನೆಸ್ ಅಂತ ಜಯನಗರ್ 9th ಬ್ಲಾಕಲ್ಲಿರೋದು. ತುಂಬ ಚೆನ್ನಾಗೇ ಮಾಡಿದ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವರ ಜೆಸ್ಚರ್ ಏನಿದೆ ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಕೊಲಾಬ್ರೇಷನ್, ನನ್ನ ಫಸ್ಟ್ ಅಫಿಷಿಯಲ್ ಕೊಲಾಬ್ರೇಷನ್. ಬಟ್ ನಂಗೆ ಅವ್ರ ಸರ್ವಿಸ್ ತುಂಬಾ ಇಷ್ಟ ಆಗಿರೋದ್ರಿಂದ ನಾನು ಸ್ವಲ್ಪ ಅಡಿಷ್ನಲ್ ಸರ್ವಿಸ್ ಮಾಡಿಸ್ಕೊಂಡೆ. ನಾನು ಪೇ ಮಾಡಿ ಮಾಡಿಸ್ಕೊಂಡೆ. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಹೈಡ್ರಾ ಫೇಶಿಯಲ್ ಏನಂದರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು 5 to 6 ಸೆಷನ್ಸ್ ತೊಗೊಳ್ಳೋ ತನಕ ನಮಗೆ 100% ರಿಸಲ್ಟ್ ಸಿಗೋಲ್ಲ. ಬಟ್ ನನಗೆ 10 to 20% ಅಂತೂ ಫಸ್ಟ್ ಸೆಷನಲ್ಲಿ ಸಿಕ್ಕಿದೆ. ಬಿಕಾಸ್ ನನ್ನ ಸ್ಕಿನ್ ಫುಲ್ಲು ಗ್ಲೋ ಆಗ್ತಿತ್ತು. ನಾನು ಮನೆಗೆ ಬಂದಾಗ ಎಲ್ಲರೂ ಹೇಳಿದ್ರು ನಿನ್ನ ಸ್ಕಿನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ನನಗೂ ಅನಿಸ್ತು, ನಾನು ಕನ್ನಡಿಲಿ ನೋಡ್ಕೊಂಡಂಗೆ ನನಗೂ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಈ ಸೆಷನ್ನ ಮತ್ತೆ ತೊಗೋತೀನಿ. ಸ್ಕಂದ ವೆಲ್ನೆಸ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿ ನನ್ನ ನೋಡಿಕೊಂಡ್ರು. ಆ್ಯಂಡ್ ಅದು ನನಗೆ ಕೊಲಾಬ್ರೇಷನ್ ಅಂತ ಅವರು ಫೀಲೇ ಮಾಡಿಸಿಲ್ಲ. ದಟ್ ಈಸ್ ಸೋ ಸ್ವೀಟ್ ಆಫ್ ದೆಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಅಂತ ಅವ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ವುಡ್ ಲೈಕ್ ಟು ಎಂಡ್ ಹಿಯರ್. Thank you so much. Lots of love. Take care. Bye bye. See you in the next video.